ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗ್ರೇಟ್ ಅಂಡ್ ಫ್ಯಾಂಟಾಸ್ಟಿಕ್. ಈ ಒಂದು ಡೇ ನಿಮಗೆ ಬ್ಯೂಟಿಫುಲ್ ಆಗಿದೆ ಅನ್ಕೊಂಡಿದ್ದೀನಿ. ಎಲ್ಲ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಆರಾಮಗುರು. ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿ ನಿಮಗೆ ಮ್ಯಾಟ್ರ್ ಏನಂತ ಅರ್ಥ ಆಗಿರುತ್ತೆ. ನಾವು ಇವತ್ತೊಂದು ಹ್ಯುಂಡೈ ಕಂಪ್ನಿಯವ್ರಿಗೆ ಅಲ್ಗೈಸರ್ ಅಂತ ಸೊ ಅದು ಡಿಸ್ಪ್ಲೇ ಆಗ್ತಾ ಇರುತ್ತೆ ನೋಡಿ. ಈ ಕಾರ್ ಲಾಂಚ್ ಇವೆಂಟ್ಗೆ ಹೋಗ್ತಾ ಇದ್ದೀವಿ ಕರುನಾಡು ಬೈಕರ್ಸ್ ಕಡೆಯಿಂದ. ಒಂದು 5 ಜನ ಬೈಕರ್ಸ್ ಹೋಗ್ತಾ ಇದ್ದೀವಿ. ಯಾರು ಏನು ಅಂತ ನೋಡ್ತೀರಾ ನೀವು. ಸೊ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ ಆ್ಯಂಡ್ ಸಪೋರ್ಟ್ ನಮಗೆ ಆನೆಯಷ್ಟು ಬಲ ಕೊಡುತ್ತೆ, ಎಷ್ಟೋ ಕಾನ್ಫಿಡೆಂಟ್ ಕೊಡುತ್ತೆ ಹೊಸ ಹೊಸ ರೈಡ್ ಆ್ಯಂಡ್ ಹೊಸ ಕಂಟೆಂಟ್ಸ್ನ ನಿಮಗೆ ಕೊಡೋದಕ್ಕೆ. ಸೊ ನಮಗೆ ಸಪೋರ್ಟ್ ಮಾಡೋಗಿದ್ರೆ ಈ ಥರ ಸಪೋರ್ಟ್ ಮಾಡಿ. ಸೊ ನಮಗೂ ಒಂಥರ ಮೋಟಿವೇಶನ್ ಥರನೂ ಇರುತ್ತೆ. ಜಾಸ್ತಿ ಕುಯ್ಯೋದಕ್ಕೆ ಹೋಗಲ್ಲ. ಸೊ ಇನ್ನು ರೈಡು ಲಾಂಚ್ ಇವೆಂಟ್ ಹತ್ರ ಹೋಗೋದಕ್ಕೆ 2.2 ಕಿಲೋಮೀಟರ್ಸ್ ಇದೆ. ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀನಿ. ಅಂತ ಮರ ಧೂಳು, ನನಗೆ OCD ಇದೆ. ಧೂಳು ಅಂದರೆ ಆಗಲ್ಲ. ಧೂಳು, ಸ್ಮೆಲ್ಲು, ಶಬ್ದ 3. ಸೊ ನಿಮಗೆ OCDದಲ್ಲಿ ಯಾವ ಥರ ಮನೋರೋಗ ಇದೆ ಅಂತ ಕಮೆಂಟ್ ಮಾಡಿ ನೋಡೋಣ. ಎಷ್ಟೆಷ್ಟು ಡಿಫ್ರೆಂಟ್ ಯೂನಿಕ್ ಕಮೆಂಟ್ಸ್ ಬರುತ್ತೆ ತಿಳ್ಕೊಳ್ಳೋಣ ಅಂತ ಒಂದು ಕ್ಯೂರಿಯಾಸಿಟಿಗೆ. ಅಣ್ಣಯ್ಯ ಜಾಗ ಬಿಡೋಣ, ಯಾವ ರೋಡೆಲ್ಲ ನೀನೇ ಹೋಗ್ತಿದ್ಯಾ? ನೋ ವೇ ಟು ಎಸ್ಕೇಪ್. ಕ್ಯಾಮ್ರಾ ಆ್ಯಂಗಲ್ ಓಕೆ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ. ಆದರೂ ಕೂಡ 7 ಮಿನಿಟ್ಸ್ ಕರೆಕ್ಟಾಗಿ ನನಗೆ 5 ಮಿನಿಟ್ಸ್ ಇದೆ. 5:30ಗೆ 3:30ಗೆ ಅಲ್ಲಿ ಇರಬೇಕು ಅಂತ ಹೇಳಿದರು. ಸೊ ಇಲ್ಲಿ 3:05 ಆಗೋಗಿದೆ. ನಾನು ಎಕ್ಸಾಕ್ಟ್ 3ಗೆ ಬಿಡಬೇಕಿತ್ತು ಮನೆ. 10 ಮಿನಿಟ್ಸ್ ಇದ್ದಾಗ ಬಿಟ್ಟಿದ್ದೀನಿ ಡ್ಯೂ ಟು ಸಮ್ ರೀಸನ್ಸ್. ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿ ಬರಬೇಕಿತ್ತು. PG ರೂಮು, ದ PG. ಇನ್ನೂ ಆಫೀಸ್ಗೆ ಫೋನ್ ಮಾಡಿ ಬೇರೆ ಹೇಳಬೇಕು 1 ಅವರ್ ಲೇಟಾಗಿ ಬರ್ತೀನಿ ಅಂತ. ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಟ್ರಾಫಿಕ್ ಇಲ್ಲ ಅಂದರೆ ಸಾಕು. ಲಾಂಚ್ ಇವೆಂಟ್ ನಡೀತಾ ಇರೋದು ಬಂದು ನ್ಯೂ ಬೆಲ್ ರೋಡು, ಟೈಟನ್ ವರ್ಲ್ಡ್ ಅಂತ ಇದೆ. ಸೊ ಇದ್ರ ಟೈಟನ್ ವಾಚಸ್ ಇರುತ್ತಲ್ಲ, ಆ ಶೋರೂಮ್ ಪಕ್ಕದಲ್ಲಿರೋ ಹ್ಯುಂಡೈ ಶೋರೂಮು. ಜಸ್ಟ್ ಇಲ್ಲೇ ಎಲ್ಲೋ ಇದೆ ಸ್ನೇಹಿತರೆ. ಶೆಡ್ ರೆಡ್ ಸಿಗ್ನಲ್. ಕ್ಯಾಮ್ರಾ ಇಲ್ಲ ಅಂದರೆ ಜಂಪ್ ಆಗಿಬಿಡೋಣ, ಬೇಡ, ಕ್ಯಾಮ್ರಾ ಇದೆ. ಎಷ್ಟೊತ್ತು ಬಿಡ್ತಾನೆ ಗೊತ್ತಿಲ್ವೇ. ಸೊ ಆಲ್ರೆಡಿ ಬಂದಿರ್ತಾರೆ ಅಂದ್ಕೊಂಡಿದ್ದೀನಿ. ಇನ್ನೂ ಮೆಸೇಜಸ್ ಏನು ಬಂದಿಲ್ಲ ಗ್ರೂಪಲ್ಲಿ. ಇವೆಂಟ್ಗೆ ಮೈನ್ ಗೆಸ್ಟ್ ಆಗಿ ಬರ್ತಾ ಇರೋದು ಗೌತಮ್ ನಾಯ್ಡು ಅವರು. ಮತ್ತು ಗೌತಮ್ ನಾಯ್ಡು ಅವರಾದಮೇಲೆ ಆ ರೈಡಲ್ಲಿ ನಮಗೆ ಮೀಟ್ ಆದಂಥ ಒಳ್ಳೆ ಕ್ರೇಜಿ ಇವರು. ಎಲ್ಲಿದೆಯಪ್ಪ? ಇದೆ. ಮೆಸೇಜ್ ಆಗಬೇಕು ಗ್ರೂಪಲ್ಲಿ. ನಾನೇ ಬೇಗ ಬಂದಿದ್ದೀನಿ ಅಂದರೆ ನಾನು ಇದೇನಾ? ಇದೇ ಇರಬೇಕು. ಹಾಂ, ಇದೇನಾ? ಟ್ರಾಫಿಕ್ ಸಿಗ್ನಲ್ ಹಾಕಿದ್ದಾರೆ. ಸೊ ಇಲ್ಲೇ ಇವೆಂಟ್ ನಡೀತಾ ಇರೋದು. ಐ ಥಿಂಕ್ ಪ್ರಾಬಬ್ಲಿ ನೋಡ್ಬೋದು, ನೀವು ಕವರ್ ಮಾಡಿಟ್ಟಿದ್ದಾರೆ. ನೋಡೋಣ ಇರಿ. ನೋಡೋಣ ಗೌತಮ್ ಬ್ರೋ ಅವ್ರು ಎಷ್ಟೊತ್ತು ಬರ್ತಾರೆ ಇಲ್ಲಿ ಅಂತ. ಓಕೆ ಗೈಸ್, ಎಲ್ಲರೂ ಬಂದಿದ್ದಾರೆ ಇವಾಗ. ನಾನು ಮತ್ತು ಶಿವ್ ಬ್ರೋ ಅವ್ರು ಬಂದು ಒಂದು ಜ್ಯೂಸ್ ಕುಡ್ಕೊಂಡ್ವಿ. ಈಗ ಜ್ಯೂಸ್ ಕುಡ್ಕೊಂಡು ಲಾಂಚ್ ಇವೆಂಟ್ ಹತ್ರ ಹೋಗ್ತಾ ಇದ್ದೀವಿ. ಇದೇ ನೋಡಿ ಲಾಂಚ್ ಆಡೋವಂಥ ಪ್ಲೇಸ್. ಸೊ ಗೌತಮ್ ಭಾಯ್ ಅವರು ಅಲ್ಲಿದ್ದಾರೆ, ಮತ್ತು ಅವ್ರ ಜೊತೆ ಇನ್ನೂ ಒಂದಿಬ್ಬರು ಬೈಕರ್ಸ್ ಬಂದಿದ್ದಾರೆ. ನಮ್ಮ ಬೈಕ್ನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇದೇ ಲಾಂಚ್ ಆಗ್ತಾ ಇರೋವಂಥ ಪ್ಲೇಸ್. ಆರಾಮಿದೆ ನೀವು? ಮೀಟಿಂಗ್ ಇತ್ತು, ಅವಾಗ ಅವ್ರನ್ನ ಲೇಟ್ ಮಾಡಿದ್ರು. ಬನ್ನಿ ಸ್ನೇಹಿತರೆ, ಎಲ್ಲರೂ ಹೊರಗಡೆ ಹೋಗೋಣ ಈಗ.
ಬಿಡೋಣ. ಇದೇ ಸ್ನೇಹಿತರೆ ಹೊಸ ಕಾರ್ ಲಾಂಚ್ ಆಗಿರೋದು ಅಲ್ಕಾಜಾಯ ಅಂತ. ಸೊ ಇಂಟೀರಿಯರ್ ಎಲ್ಲ ತೋರಿಸ್ಕೊಡ್ತೀನಿ ನಾನು ಹೇಗಿರುತ್ತೆ ಅಂತ. ತುಂಬ ಪ್ರೀಮಿಯಮ್ ಆಗಿದೆ, ನೀವು ವಿಡಿಯೋ ನೋಡಿ. ಸೊ ರಿವೀಲ್ ಆಗಿದೆ ಸ್ನೇಹಿತರೆ ಇದೇ ಕಾರು. ಫ್ರಂಟ್ ಲುಕ್ ಈ ಥರ ಇದೆ. ಇದು ಸ್ನೇಹಿತರೆ ಒಂದು ಹ್ಯುಂಡೈನ ಹೊಸ ಕಾರ್ ಲಾಂಚ್ ಇವೆಂಟ್. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಇದು ನನ್ನ ಲೈಫ್, ಇದೇ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು. ತುಂಬ ಗ್ರ್ಯಾಂಡಾಗಿ ಅನ್ನಿಸ್ತು. ಆ್ಯಂಡ್ ಇವಾಗ ನಾನು ಆಫೀಸ್ ಟೈಮ್ ಆಯಿತು ಅಂತ ನಾನು ನೋಡ್ತಾ ಇದ್ದೀನಿ. ಗೌತಮ್ ಅವರು ಇನ್ನೂ ಸ್ವಲ್ಪ ಡೀಟೇಲಾಗಿ ವೀಡಿಯೋ ಮಾಡ್ತಿದ್ದಾರೆ. ಸೊ ನಾನು ಕೂಡ ಮನೆಗೆ ಹೋದ್ಮೇಲೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಸೊ ಆಲ್ರೆಡಿ ಸ್ವಲ್ಪ ಗ್ಲಿಮ್ಸ್ ಎಲ್ಲ ನಾನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಬೈಕ್ ಇಲ್ಲಿ ಪಾರ್ಕ್ ಆಗಿದೆ. ಸೊ ಆಫೀಸಲ್ಲಿ ಹಾಫ್ ಆನ್ ಅವರ್ ಪರ್ಮಿಷನ್ ಕೇಳಿದ್ದೀನಿ. ಹಾಫ್ ಆನ್ ಅವರ್ ಸಾಕು ಅನಿಸುತ್ತೆ ಇಲ್ಲಿಂದ ಹೊರಡೋದಕ್ಕೆ. ಸೊ ಅದಕ್ಕೆ ಅರ್ಜೆಂಟಲ್ಲಿ ಓಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಕೊಬೇಡಿ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.